ಹಾಯ್ ಗೆಳೆಯರೆ, ಹಲೋ ವೀಕ್ಷಕರ, ನಮಸ್ಕಾರ. ನಾನು ನಿಮ್ಮ ಆರ್ಯ. ನಮ್ಮ ಈ ಚಿಕ್ಕ ಯೂಟ್ಯೂಬ್ ಮನೆ ಸಿಂಪಲ್ ವರ್ಡ್ ಕ್ರಿಯೇಷನ್ಗೆ ಸ್ವಾಗತ. ರಾಮಾಯಣ ಭರತಖಂಡದ ಈ ಐತಿಹಾಸಿಕ ಘಟನೆ ನಡೆದದ್ದು ತ್ರೇತಾಯುಗದಲ್ಲಿ. ಇಲ್ಲಿ ಬಂದ ವೀರ ಶೂರ ಪರಾಕ್ರಮಿಗಳದೆಷ್ಟು. ರಾಮಾಯಣ ಅಂದರೆ ತ್ರೇತಾಯುಗದ ಅಂತ್ಯಕ್ಕೆ ಸೋತವನು ರಾವಣ, ಗೆದ್ದವನು ರಾಮ. ಅದಷ್ಟೇ ಅಲ್ಲ, ಇಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದವರು ಅಸಂಖ್ಯಾತ ಪರಾಕ್ರಮಿಗಳು. ಅದರಲ್ಲಿ ನಾವಿವತ್ತು ತಿಳ್ಕೊಂತಿರೋದು ನಮ್ಮ ವಜ್ರಕಾಯ ಭಜರಂಗಿ ಹನುಮನ ಬಗ್ಗೆ. ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತನ ಆಗಮನ ಸೀತಾನ್ವೇಷಣೆಯಲ್ಲಿ ರಾಮ ಲಕ್ಷ್ಮಣರು ಕಿಷ್ಕಿಂಧೆಗೆ ಬಂದ ಮೇಲೆ ಆದರೂ ಇವರ ಸಂಬಂಧ ಹುಟ್ಟಿನ ಸಮಯದಿಂದಲೇ ಇರುತ್ತೆ. ದಶರಥ ಮಹಾರಾಜರ ಪುತ್ರ ಕಾಮೇಷ್ಟೆಯಾಗದ ಪರಿಣಾಮ ಅಗ್ನಿದೇವನಿಂದ ದೊರೆತ ದೈವದ್ರವ್ಯವು ದಶರಥನ 3 ಮಡದಿಯರಿಗೂ ಸಮಪಾಲು ಸಿಕ್ಕಿರುತ್ತೆ. ಆದರೆ ಸುಮಿತ್ರೆಯ ಭಾಗ ವಾಯುದೇವನ ಕೃಪೆಯಿಂದ ಗಾಳಿಯಲ್ಲಿ ಹಾರಿ ಬಂದು ಹನುಮಂತನ ತಾಯಿ ಅಂಜನಾದೇವಿ ಕೈ ಸೇರಿರುತ್ತೆ. ಹಾಗೆ ನೋಡಿದರೆ ಹನುಮಂತನು ಪರೋಕ್ಷವಾಗಿ ರಾಮನ ಸಹೋದರ. ಆದರೆ ಆ ವಿಷಯ ಏನಿರಲಿ ಬಿಡಿ, ನಾವು ಈಗ ಈ ಐತಿಹಾಸಿಕ ಘಟನೆಯಾದ ಹನುಮಂತನ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕರ್ನಾಟಕದ ಕಿಷ್ಕಿಂಧೆಯಲ್ಲಿ ನೆಲೆಸಿದ್ದ ವಾನರ ಜನಾಂಗದಲ್ಲಿ ಕೇಸರಿ ಹಾಗೂ ಅಂಜನಾದೇವಿ ಎಂಬ ದಂಪತಿಗಳಿಗೆ ಜನಿಸಿದ ಮಗುವೇ ಹನುಮಂತ. ತನ್ನ ತಾಯಿ ಅಂಜನಾದೇವಿಯ ಪ್ರೀತಿಯ ಮಗನಾಗಿ ಆಂಜನೇಯ ಅನಿಸಿಕೊಂಡ. ಸೂರ್ಯನನ್ನೇ ನುಂಗಲು ಹೋಗಿ ದವಡೆಗಳನ್ನು ಓದಿಸಿಕೊಂಡಾತ ಮುಂದೆ ಹನುಮಂತ ಎನಿಸಿಕೊಂಡ. ಇಲ್ಲಿ ಹನುಮಂತ ಅಂದರೆ ಸಂಸ್ಕೃತದಲ್ಲಿ ಹನು ಅಂದರೆ ದವಡೆ ಎಂದರ್ಥ. ವಾಯುದೇವನ ಅಂಶ ವಾಯುಪುತ್ರನಾಗಿ ಮಾರುತಿ ಎನಿಸಿಕೊಂಡ. ಮುಂದೆ ರಾಮನ ಮಡದಿ ಸೀತೆಯನ್ನು ಹುಡುಕಿಕೊಂಡು ಹೋಗಿ ಲಂಕೆಯಲ್ಲಿ ರಾವಣನ ಬಾಯಿಂದ ಕಪಿ ಎಂದು ತೆಗೆಲಿಸಿಕೊಂಡ. ಇದೇ ಕಾರ್ಯದಲ್ಲಿ ರಾಮನಿಗೆ ಧೈರ್ಯವಾಗಿ, ಶಕ್ತಿಯಾಗಿ, ರಾಮ ಕಾರ್ಯಸಿದ್ಧಿಗೆ ಜೀವನ ಮುಡಿಪಾಗಿಟ್ಟ ಆತ ರಾಮ ಭಟನಾದ, ರಾಮ ಭಕ್ತನಾದ. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮ ಇದ್ದೇ ಇರುವನು. ಜೈ ಶ್ರೀರಾಮ್. ಅದು ಸೀತಾಪಹರಣವಾದ ಸಂದರ್ಭ. ಕಂಗೆಟ್ಟ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಭಾರತ ಖಂಡದ ದಕ್ಷಿಣ ದಿಕ್ಕಿನ ಕಡೆಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲೇ ಅವರು ತಲುಪಿದ ಸ್ಥಳ ಕಿಷ್ಕಿಂಧೆ. ಅವರು ಬಂದ ಸಂದರ್ಭದಲ್ಲಿ ಕಿಷ್ಕಿಂಧ ಅರಣ್ಯದಲ್ಲಿ ಮೌನ ಆವರಿಸಿತ್ತು. ಗಾಳಿಯ ಸದ್ದು, ಎಲೆಗಳ ನಡುಕ ಮಾತ್ರ ಕೇಳಿಸ್ತಾ ಇತ್ತು. ಆ ಅರಣ್ಯದಲ್ಲಿ ನಿಧಾನವಾಗಿ ನಡೆದುಕೊಂಡು ಬರುತ್ತಿದ್ದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುವ ಭರದಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ವಿಲಕ್ಷಣ ಘಟನೆಗಳನ್ನು ಗಮನಿಸಿದ ಲಕ್ಷ್ಮಣನು ಎಚ್ಚರಿಕೆಯಿಂದ ಸುತ್ತಲೂ ಗಮನಿಸ್ತಾನೆ. ಆಗ ಅವರನ್ನು ವಿಚಾರಿಸಲು ಬ್ರಾಹ್ಮಣ ವೇಷದಲ್ಲಿ ಬಂದವನೇ ಸುಗ್ರೀವನ ಮಂತ್ರಿ ಹನುಮಂತ. ನಂತರ ಸುಗ್ರೀವ ರಾಮನ ಭೇಟಿ. ಸುಗ್ರೀವನ ಅಣ್ಣ ವಾಲಿಯನ್ನು ವಧಿಸಿದ ರಾಮ ಸುಗ್ರೀವನಿಂದ ಅಭಯಹಸ್ತ ಪಡಿತಾನೆ. ಸುಗ್ರೀವ ರಾಮನಿಗೆ ಮಾತು ಕೊಡ್ತಾನೆ, ರಾಮನ ಹೆಂಡತಿ ಅನ್ವೇಷಣೆಯಲ್ಲಿ ನಾನು ರಾಮನಿಗೆ ಸಹಾಯ ಮಾಡ್ತೀನಿ ಅಂತ. ಕೊಟ್ಟ ಮಾತಿನಂತೆ ಸುಗ್ರೀವನು ರಾಮನಿಗೆ ಸಹಾಯ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲೇ ಸುಗ್ರೀವನು ಭರತಖಂಡದ ಎಲ್ಲ ತನ್ನ ಸೈನ್ಯವನ್ನು ಕಿಷ್ಕಿಂಧೆಗೆ ಕರೀತಾನೆ. ಇದನ್ನೇ ನಾವು ಇವಾಗ ಸುಪ್ರೀಂ ಕೋರ್ಟ್ನಲ್ಲಿ ಸುಗ್ರೀವಾಜ್ಞೆ ಅಂತ ಕರೆಯೋದು. ಈ ಸುಗ್ರೀವಾಜ್ಞೆಯಿಂದ ಭರತಖಂಡದ ಎಲ್ಲ ವಾನರ ಸೈನ್ಯವು ಕಿಷ್ಕಿಂಧೆಯಲ್ಲಿ ಸೇರುತ್ತೆ. ಸುಗ್ರೀವನು ತನ್ನ ವಾಗ್ದಾನದಂತೆ ಸೀತೆಯನ್ನು ಹುಡುಕಲು ವಾನರ ಸೇನೆಗೆ ಆದೇಶ ನೀಡ್ತಾನೆ. ಸಾವಿರಾರು ವಾನರರು 4 ದಿಕ್ಕುಗಳಲ್ಲೂ ಹರಡುತ್ತಾರೆ. ದಕ್ಷಿಣ ದಿಕ್ಕಿನಲ್ಲಿ ಹನುಮಂತನು, ಅಂಗದನು ಮತ್ತು ಜಾಂಬವಂತನು ಮುಂದಾಳತ್ವ ವಹಿಸ್ತಾರೆ. ಅನೇಕ ಪರ್ವತ, ಅರಣ್ಯಗಳು, ನದಿಗಳನ್ನು ಹುಡುಕುತ್ತಾ ಅವರು ಕೊನೆಗೆ ಸಮುದ್ರ ತೀರಕ್ಕೆ ತಲುಪ್ತಾರೆ. ಅಲ್ಲಿ ಅವರು ಸಂಪೂರ್ಣ ನಿರಾಶೆಯಲ್ಲಿ ಮುಳುಗುವ ಸಮಯದಲ್ಲಿ ಜಟಾಯುವಿನ ಸಹೋದರ ಸಂಪಾತಿಯಿಂದ ಸೀತೆಯು ಲಂಕೆಯಲ್ಲಿ ರಾವಣನ ಬಂಧನದಲ್ಲಿದ್ದಾಳೆ ಅಂತ ತಿಳಿದು ಬರುತ್ತೆ. ಆದರೆ ಲಂಕೆಯನ್ನು ತಲುಪೋದು ಹೇಗೆ? ಮಧ್ಯದಲ್ಲಿ ವಿಶಾಲ ಸಮುದ್ರ. ಎಲ್ಲರೂ ತನ್ನ ಕೈಯಲ್ಲಿ ಹಾರಲು ಆಗೋದಿಲ್ಲ ಅಂತ ಸುಮ್ಮನೆ ಕೂತಿರ್ತಾರೆ. ಆ ಸಮಯದಲ್ಲೇ ಜಾಂಬುವಂತನು ಹನುಮಂತನಿಗೆ ಅವನು ಮರೆತು ಹೋದ ಶಕ್ತಿಯನ್ನು ನೆನೆಸ್ತಾನೆ. ಬಾಲ್ಯದಲ್ಲಿ ಮಾಡಿದ ಸಾಹಸಗಳನ್ನು ನೆನಪು ಮಾಡಿಕೊಡ್ತಾನೆ. ಅವನ ದೈವಿಕ ಶಕ್ತಿ ತಿಳಿಸ್ತಾನೆ.
ತನ್ನ ಆತ್ಮವಿಶ್ವಾಸವನ್ನು ಮರಳಿ ಪಡೆದ ಹನುಮಂತನು ಜೈ ಶ್ರೀರಾಮ್ ಎಂದು ನಾಮವನ್ನು ಉಚ್ಚರಿಸುತ್ತಾ ತನ್ನ ದೇಹವನ್ನು ಮಹಾಕಾಯವಾಗಿ ವಿಸ್ತರಿಸ್ತಾನೆ. ಲಂಕೆಯ ದಿಕ್ಕಿನ ಕಡೆಗೆ ಹಾರೇ ಬಿಡ್ತಾನೆ ಹನುಮಂತ. ಹನುಮಂತನ ಲಂಕಾ ಪ್ರಯಾಣವೇ ಒಂದು ಅದ್ಭುತ ಸಾಹಸಗಾದೆ. ಅವನನ್ನು ಪರೀಕ್ಷಿಸಲು ಸಮುದ್ರದ ದೇವತೆಗಳು ಹಲವು ರೂಪಗಳಲ್ಲಿ ಅಡ್ಡಿಯಾಗ್ತಾರೆ. ಸಿಮ್ಮಿಣಿ ಎಂಬ ರಾಕ್ಷಸಿ ಅವನ ನೆರಳನ್ನು ಹಿಡಿದು ಅವನನ್ನು ತಡೆಯಲು ಪ್ರಯತ್ನಿಸ್ತಾಳೆ. ಆದರೆ ಹನುಮಂತನು ಅವಳನ್ನು ಸಂಹರಿಸಿ ಮುಂದುವರಿತಾನೆ. ಕೊನೆಗೆ ಅವನು ಲಂಕೆಯನ್ನು ತಲುಪುತ್ತಾನೆ. ಅಲ್ಲಿ ತನ್ನ ರೂಪವನ್ನು ಸಣ್ಣದಾಗಿ ಮಾಡಿಕೊಂಡು ರಾತ್ರಿಯ ಸಮಯದಲ್ಲಿ ಚುರುಕಾಗಿ ನಗರಗಳನ್ನು ಪ್ರವೇಶಿಸ್ತಾನೆ. ಲಂಕೆಯ ಸೌಂದರ್ಯ, ಚಿನ್ನದ ಅರಮನೆಗಳು, ರಾಕ್ಷಸರ ವೈಭವ ಇವೆಲ್ಲವನ್ನು ನೋಡಿ ಕೂಡ ತನ್ನ ಧ್ಯೇಯವನ್ನು ಮರೆಯಲ್ಲ ಹನುಮಂತ. ಹನುಮಂತನು ಅಶೋಕವನದಲ್ಲಿ ಸೀತೆಯನ್ನು ಕಂಡಿಡಿತಾನೆ. ಸೀತೆಯು ಮರಗಳ ಕೆಳಗೆ ಕುಳಿತು ದುಃಖದಿಂದ ರಾಮನನ್ನು ನೆನಪಿಸಿಕೊಳ್ತಿರ್ತಾಳೆ. ರಾವಣನು ಅವಳನ್ನು ಬೆದರಿಸುತ್ತಿದ್ದರೂ ಅವಳು ತನ್ನ ಧೈರ್ಯವನ್ನು ಬಿಟ್ಟಿರಲ್ಲ. ಹನುಮಂತನು ಮರದ ಕೆಳಗೆ ಕುಳಿತು ರಾಮನ ಕೀರ್ತನೆಗಳನ್ನು ಹೇಳುತ್ತಾ ಅವಳ ಗಮನ ಸೆಳೀತಾನೆ. ನಂತರ ನಿಧಾನವಾಗಿ ಮುಂದೆ ಬಂದು ರಾಮನ ಉಂಗುರ ನೀಡ್ತಾನೆ. ಅದನ್ನು ಕಂಡ ಸೀತೆ ಹೃದಯದಲ್ಲಿ ಆಸೆಯ ಬೆಳಕು ಹೊಳೆಯುತ್ತೆ. ಹನುಮಂತನು ರಾಮನ ಸಂದೇಶವನ್ನು ಹೇಳ್ತಾನೆ. ಅಮ್ಮ, ಶ್ರೀರಾಮನು ಬೇಗ ಬರ್ತಾನೆ, ನಿಮ್ಮನ್ನು ನೀವು ಅಲ್ಲಿಯವರೆಗೂ ರಕ್ಷಿಸಿಕೊಳ್ಳಿ ಎಂದು. ಆ ಸಂದರ್ಭದಲ್ಲಿ ಸೀತೆಯು ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ನೀಡಿ ರಾಮನಿಗೆ ತನ್ನ ಸ್ಥಿತಿಯನ್ನು ತಿಳಿಸಲು ಕೇಳಿಕೊಳ್ತಾಳೆ. ಸೀತೆಯನ್ನು ಕಂಡುಹಿಡಿದ ಹನುಮಂತನಿಗೆ ಸಂತೋಷ ತಡೆಯಲಾಗಲಿಲ್ಲ. ಸುಗ್ರೀವನ ಮಾತನ್ನು ಉಳಿಸಿದ ಸಂತೋಷ ಮನಸ್ಸಿನಲ್ಲೇ ಹುಬ್ಬಿದ ಹನುಮಂತನಿಗೆ ಇದು ಪಾರ್ಟಿ ಟೈಮ್. ಹನುಮಂತನು ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ರಾವಣನ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸ್ತಾನೆ. ಅವನು ಅಶೋಕವನವನ್ನು ಧ್ವಂಸಗೊಳಿಸ್ತಾನೆ. ಅನೇಕ ರಾಕ್ಷಸರನ್ನು ಸಂಹರಿಸ್ತಾನೆ. ಕೊನೆಗೆ ಅವನು ಇಂದ್ರಜಿತುವಿನ ಬ್ರಹ್ಮಾಸ್ತ್ರಕ್ಕೆ ತಲೆಬಾಗಿ ತನ್ನಿಷ್ಟದ ಪ್ರಕಾರ ಬಂದಿಯಾಗ್ತಾನೆ. ರಾವಣನ ಸಭೆಯನ್ನು ಪ್ರವೇಶ ಮಾಡ್ತಾನೆ. ರಾವಣನ ಸಭೆಯಲ್ಲಿ ಅವನು ಧೈರ್ಯದಿಂದ ರಾಮನ ಮಹಿಮೆ ಮತ್ತು ಧರ್ಮವನ್ನು ವಿವರಿಸ್ತಾನೆ. ಕೋಪಗೊಂಡ ರಾವಣನು ಅವನ ಬಾಲಕ್ಕೆ ಬೆಂಕಿ ಹಚ್ಚಲು ಆದೇಶ ನೀಡ್ತಾನೆ. ಆದರೆ ಹನುಮಂತನು ಅದನ್ನೇ ತನ್ನ ಆಯುಧವನ್ನಾಗಿ ಮಾಡಿಕೊಂಡು ಲಂಕೆ ಎಲ್ಲೆಡೆ ಜಿಗಿದು ನಗರವನ್ನು ಬೆಂಕಿ ಆಹುತಿಗೊಳಿಸ್ತಾನೆ. ಚಿನ್ನದ ಲಂಕೆ ಬೆಂಕಿಯ ಜ್ವಾಲೆಯಲ್ಲಿ ಕರಗುತ್ತೆ. ಇದು ರಾವಣನಿಗೆ ಹನುಮಂತನು ಕೊಟ್ಟ ಗಂಭೀರ ಎಚ್ಚರಿಕೆ. ಮತ್ತೆ ಮುಂದೇನು? ಕೂಡಲೇ ತನ್ನ ತಂಡದೊಂದಿಗೆ ರಾಮ, ಸುಗ್ರೀವನ ಸೇರಿಕೊಂಡ ಹನುಮಂತನು ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ವಿವರಿಸ್ತಾನೆ. ತಕ್ಷಣ ಕಾರ್ಯಪ್ರವೃತ್ತರಾದ ರಾಮ ಮತ್ತು ಸುಗ್ರೀವರು ಲಂಕೆಗೆ ಸೇತುವೆ ನಿರ್ಮಿಸಲು ನಿರ್ಧಾರ ಮಾಡ್ತಾರೆ. ಅದೇ ಈಗಿನ ರಾಮ ಸೇತು. ಹೀಗೆ ರಾಮ ಸೇತುವಿನ ನಿರ್ಮಾಣದಿಂದ ಲಂಕೆಗೆ ಹೋಗುವ ದಾರಿ ಸಿದ್ಧವಾಗುತ್ತೆ. ವಾನರ ಸೇನೆ ಯುದ್ಧಕ್ಕೆ ಸಜ್ಜಾಗುತ್ತೆ. ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆಯಲಿರುವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗುತ್ತೆ. ಯುದ್ಧದ ಸಮಯದಲ್ಲಿ ವೀರಾವೇಶದಿಂದ ಹೋರಾಡಿದ್ದ ಹನುಮಂತ ರಾಮನ ವಾನರ ಸೇನೆಯನ್ನು ಜಯದ ದಿಕ್ಕಿಗೆ ಕೊಂಡೊಯ್ಯುತ್ತಿದ್ದನಾದರೂ ರಾಕ್ಷಸರ ಮಾಯಾಯುದ್ಧ, ಇಂದ್ರಜಿತುವಿನ ಅಸ್ತ್ರ ನೈಪುಣ್ಯದಿಂದ ರಾಮಲಕ್ಷ್ಮಣರು ಘಾಸಿಗೊಳ್ತಾರೆ. ಅವರು ಮೂರ್ಛೆಗೊಂಡಾಗ ನಾಯಕನಿಲ್ಲದ ಸೈನ್ಯ, ತಂದೆ ಇಲ್ಲದ ಕುಟುಂಬದಂತಾಗಿ ಭಯದ ಛಾಯೆ ಎಲ್ಲೆಡೆ ಮೂಡುತ್ತಿರುತ್ತೆ. ಆ ಸಂದರ್ಭದಲ್ಲಿ ಜಾಂಬುವಂತನ ಸಲಹೆಯ ಮೇರೆಗೆ ಸಂಜೀವಿನಿ ಪರ್ವತವನ್ನು ತಂದು ಎಲ್ಲರಿಗೂ ಮರುಜೀವ ನೀಡಿದ್ದು ಹನುಮಂತ. ಮತ್ತೆ ಯುದ್ಧ ಶುರುವಾಗುತ್ತೆ. ಈ ಬಾರಿ ಇಮ್ಮಡಿ ಉತ್ಸಾಹದಿಂದ ಹೋರಾಡಿದ ವಾನರ ಸೇನೆ ಮುಂದೆ ರಾವಣನ ಪುತ್ರ ಇಂದ್ರಜಿತುವಿನ ವಧೆ, ನಂತರ ರಾಮನ ತಮ್ಮ ಕುಂಭಕರ್ಣನ ವಧೆ, ಕಡೆಯದಾಗಿ ರಾವಣನ ಸಂಹಾರ ಹಾಗೂ ಸೀತೆಯ ಬಿಡುಗಡೆ.
ಇವೆಲ್ಲವೂ ಈ ಮಹಾಗಾದೆಯ ಶಿಖರವಾಗುತ್ತೆ. ಇಲ್ಲಿ ಹನುಮಂತನ ಪಾತ್ರ ಪ್ರಮುಖವಾಗಿರುತ್ತೆ. ವೀಕ್ಷಕರೇ, ನಾನು ಇಷ್ಟೊತ್ತು ಹೇಳಿರೋ ಕತೆ ನಿಮಗೆಲ್ಲ ಚಿಕ್ಕ ವಯಸ್ಸಿಂದನೂ ಗೊತ್ತಿರೋ ವಿಷಯ. ವೀಕ್ಷಕರೇ, ರಾಮಾಯಣ ಅನ್ನೋದು ಸಂಬಂಧಗಳ ಮಹಾಸಾಗರ. ಇಲ್ಲಿ ವಾಲಿಯನ್ನ ರಾಮ ಏಕೆ ಕೊಂದ? ಮೊದಲೇ ರಾವಣನನ್ನು ಸದೆಬಡಿದಿದ್ದ ವಾಲಿಯ ಸಹಾಯವನ್ನು ಏಕೆ ಪಡೆಯಲಿಲ್ಲ ರಾಮ? ಸೀತೆಯನ್ನ ಪಡೆಯಲೆಂದೇ ಅಪಹರಿಸಿದ್ದ ರಾವಣ ಏಕೆ ಆಕೆಯನ್ನ ಮುಟ್ಟಲಿಲ್ಲ? ಬಲಾಢ್ಯ ರಾಮ ವಾನರ ಸೇನೆ ಇದ್ದರೂ ರಾಮಲಕ್ಷ್ಮಣರು 2 ಬಾರಿ ಸಾವಿನ ಸಮೀಪ ಹೋಗಿ ಬದುಕಿದ್ದು ಹೇಗೆ? ಹನುಮ ಸಂಜೀವಿನಿ ಬೆಟ್ಟವನ್ನೇ ತಂದ ಸಂದರ್ಭ, ಆ ಗಿಡಮೂಲಿಕೆಯ ಪರಿಮಳಕ್ಕೆ ಸಮಸ್ತ ವಾನರ ಸೇನೆ ಮರುಜೀವ ಪಡೆಯುತ್ತೆಂದ ಮೇಲೆ ರಾವಣನ ಸೇನೆ ಮರುಜೀವ ಪಡೆಯಲಿಲ್ಲವೇಕೆ? ಹೀಗೆ ಸಹಸ್ರಾರು ಪ್ರಶ್ನೆಗಳಿಗೆ ಉತ್ತರ ಒಂದೇ, ಅದು ವಾಲ್ಮೀಕಿ ರಾಮಾಯಣ. ಜೀವನ ಪಾಠ ಮತ್ತು ಮೌಲ್ಯಗಳನ್ನು ಒಳಗೊಂಡ ಮಹಾಗ್ರಂಥವನ್ನು ಕೇವಲ ಧರ್ಮಗ್ರಂಥವಾಗಿ ಅನುಸರಿಸದೆ ನಮ್ಮ ಜೀವನ ಪಾಠವಾಗಿ ಎಲ್ಲರೂ ಓದಿ. ನಮ್ಮ ಪೂರ್ವಜರು ಅಥವಾ ಹಿರಿಯರು ನಡೆಸಿದ ಜೀವನವನ್ನು ತಿಳಿದುಕೊಳ್ಳಲಾದರೂ ರಾಮಾಯಣವನ್ನು ಓದೋಣ. ತ್ರೇತಾಯುಗದಲ್ಲಿ ಹನುಮಂತನ ಸಾಹಸಗಾದೆ ನಿಮಗೆ ವಿವರಿಸಬೇಕು ಅಂತ ಅಂದ್ಕೊಂಡು ಈ ಪುಟ್ಟ ಸಂಕ್ಷಿಪ್ತ ವಿವರಗಳನ್ನು ನೀಡಿದ್ದೇನೆ. ಇದನ್ನು ಬಿಟ್ಟು ಹನುಮಂತನ ಬಗ್ಗೆ ಇನ್ನೂ ಅನೇಕ ವಿಷಯಗಳಿವೆ. ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ವಿವರಿಸ್ತೀನಿ. ನಿಮಗೆ ಸಮಯ ಸಿಕ್ಕಾಗ ನಿಮ್ಮ ಕೈಲಾದಷ್ಟು ಸಮಯ ರಾಮಾಯಣ ಓದಿ ಎಂದು ಹೇಳುತ್ತಾ ನನ್ನ ಈ ವಿಚಾರ ವಿನಿಮಯವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಜೈ ಶ್ರೀರಾಮ್.